ಹಾಯ್ ಫ್ರೆಂಡ್ಸ್, ಇವತ್ತು ಆಸೆ ಸಂಚಿಕೆಯಲ್ಲಿ ಮೀನಾ ಅವರು ಅವ್ರಿಗೆ ನಾಟಿ ಔಷಧಿ ಕೊಟ್ಟಿದ್ರಲ್ಲ, ಅವ್ರ ಹತ್ರ ಬಂದ್ಬಿಟ್ಟು ನಮ್ಮ ಅತ್ತೆ ಈ ಥರ ನನ್ನ ಗಂಡಂಗೆ ಇಟ್ಟಿರೋದನ್ನ ಅವ್ರು ಕುಡಿದ್ಬಿಟ್ಟಿದ್ದಾರೆ, ಏನಾಗುತ್ತೆ ಅಂತೆಲ್ಲ ಕೇಳ್ತಿದ್ರು. ಆಗ ಅವ್ರು ಹೇಳಿದ್ರು, ಏನೂ ಆಗಲ್ಲಮ್ಮ, ಒಂದು 3 ಅವರ್ ಹೊಟ್ಟೆ ಕೆಡುತ್ತಷ್ಟೇ, ಆಮೇಲೆ ಸರಿ ಹೋಗ್ತಾರೆ, ಹಣ್ಣು ತರಕಾರಿ ಎಲ್ಲ ಕೊಡು, ಸರಿ ಹೋಗ್ತಾರೆ. ಇದನ್ನೆಲ್ಲ ನೀನು ಫೋನಲ್ಲೇ ಕೇಳ್ಬೋದಾಗಿತ್ತಲ್ಲ, ಇಲ್ಲಿ ಯಾಕೆ ಬಂದೆ ಅಂತ ಕೇಳ್ತಾರೆ. ನೀವು ಫೋನ್ ಪಿಕ್ ಮಾಡಿಲ್ವಲ್ಲ ಅಕ್ಕ, ಅದಕ್ಕೆ ನಾನು ಇಲ್ಲಿಗೆ ಬಂದೆ, ಸರಿ ಅಕ್ಕ ಬರ್ತೀನಿ ಅಂತ ಹೊರಡ್ತಾರೆ ಮೀನವರು. ಇಲ್ಲಿ ಸೂರ್ಯ ಅವರು ಡಾಕ್ಟ್ರನ್ನ ಕರ್ಕೊಂಬರ್ತಾನೆ ಶಾಂತಿ ಚೆಕಪ್ ಮಾಡ್ಸೋಕ್ಕೆ. ಡಾಕ್ಟ್ರ್ ಚೆಕಪ್ ಮಾಡಿಬಿಟ್ಟು ಹೇಳ್ತಾರೆ ಅವ್ರಿಗೆ ಏನೂ ಆಗಿಲ್ಲ, ಫುಡ್ ಪಾಯ್ಸನ್ ಅಷ್ಟೇ ಆಗಿರೋದು, ಇದೆಲ್ಲ ಔಷಧಿ ಕೊಡಿ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಆಗ ರಂಗನಾಥ್ ಅವ್ರು ಬೇರೆ ಏನು ಹೆಚ್ಚು ಕಮ್ಮಿ ಆಗಿಲ್ವ ಡಾಕ್ಟ್ರ್ ಅಂತ, ಇಲ್ಲ ಬೇರೆ ಏನೂ ಆಗಿಲ್ಲ, ಹಿಂಗೆ ಏನಾದರೂ ಜಾಸ್ತಿ ಆದರೆ ಅಡ್ಮಿಟ್ ಮಾಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಪ್ರಿಸ್ಕ್ರಿಪ್ಷನ್ ಕೊಟ್ಬಿಟ್ಟು ಅಲ್ಲಿಂದ ಹೊರಡ್ತಾರೆ. ಇನ್ನು ಮನೆಗೆ ಮೀನವ್ರು ಬರ್ತಾರೆ. ಮೀನವರು ಡಾಕ್ಟ್ರು ನೋಡ್ಬಿಟ್ಟು ಯಾರ್ರೀ ಅವರು ಅಂತ ಕೇಳ್ತಾರೆ. ಆಗ ಸೂರ್ಯ ಅವರು ಸಕ್ಕರೆಗೆ ಹುಷಾರಿಲ್ಲ ಕಣೆ, ಅದಕ್ಕೆ ಡಾಕ್ಟ್ರು ಬಂದಿದ್ರು ಅಂತ ಹೇಳ್ತಾರೆ. ಹೌದಾ, ಈಗ ಹೇಗಿದ್ದಾರೆ ಅಂದ್ಬಿಟ್ಟು ಹೋಗ್ಬಿಟ್ಟು ಅತ್ತೆ ಹೀಗೆ ಹೇಗಿದ್ದೀರಾ ಅಂತ ಕೇಳ್ತಾರೆ. ಏನೇ ರೇಗಿಸ್ತಿದ್ಯಾ ಅಂತ ಶಾಂತಿ ಹೇಳ್ತಾರೆ. ಆಗ ರಂಗನಾಥ್ ಅವ್ರು ಹೇಳ್ತಾರೆ, ಅವಳು ರೇಗಿಸ್ತಿಲ್ಲ ಕಣೆ, ಹೇಗಿದ್ಯಾ ಹುಷಾರಾಗಿದ್ಯಾ ಅಂತ ಕೇಳ್ತಿದ್ದಾರೆ ಅಷ್ಟೇ ಅಂತ ಹೇಳ್ತಾರೆ. ಆಗ ಮನೋಜ್ ಹೇಳ್ತಾರೆ, ಏನಮ್ಮ ತಿಂದೆ ನೀನು ಇವತ್ತು, ಯಾಕಮ್ಮ ಹಿಂಗಾಯಿತು ಅಂತ ಕೇಳ್ತಾರೆ ಮನೋಜ್. ಆಗ ಮೀನಾ ಹೇಳ್ತಾರೆ, ನಾನು ಇವ್ರಿಗೆ ಅಂತ ಮಾಡಿರೋ ಆರೆಂಜ್ ಜ್ಯೂಸು ಅತ್ತೆ ಕುಡಿದ್ಬಿಟ್ರು ಅಂತ. ಆಗ ಸೂರ್ಯ ಹೇಳ್ತಾರೆ, ಅಪ್ಪ ಹೇಳಿದ್ರಲ್ಲ ಆ ಜ್ಯೂಸ್ ಅಲ್ವಾ ಅಂತ. ರಂಗನಾಥ್ ಅವ್ರು ಹೇಳ್ತಾರೆ, ನಾನು ಅವನಿಗೆ ಯಾವ ಜ್ಯೂಸ್ ಮಾಡೋಕ್ಕೆ ಹೇಳಲಿಲ್ಲ ಅಂತ ಹೇಳ್ಬಿಡೋ ಮನೋಜ ಅಂತ ಹೇಳ್ತಾರೆ. ಹೌದಾ, ಹೇಳಲಿಲ್ವಾ ಅಂತ ಸೂರ್ಯ ಕೇಳ್ತಾರೆ. ಆಗ ಮೀನಾ ಹೇಳ್ತಾರೆ, ಅದು ನಾನು ಇವ್ರಿಗೆ ಅಂತ ಮಾಡಿದ್ದಿದ್ದು ಜ್ಯೂಸು ಅಂತ. ಶಾಂತಿ, ಆರೆಂಜ್ ಜ್ಯೂಸ್ ಎಲ್ಲ ಆರೋಗ್ಯಕ್ಕೆ ಒಳ್ಳೆಯದೇ ಅಲ್ವೇನಮ್ಮ ಅಂತ ಹೇಳ್ತಾರೆ. ಆಗ ಮೀನಾ ಹೇಳ್ತಾರೆ, ಅದು ಇವ್ರಿಗೆ ಅಂತ ಮಾಡಿದ್ದಿದ್ದು ಜ್ಯೂಸು, ನಿಮ್ಮ ಗಂಡನಿಗೆ ಆರೆಂಜ್ ಜ್ಯೂಸು, ಅತ್ತೆಗೆ ಆ್ಯಪಲ್ ಜ್ಯೂಸು ಆಗ್ಬಿಡುತ್ತೆ ಅಂತ ರೋಹಿಣಿ ಮಾತಾಡ್ತಾರೆ ಇಲ್ಲಿ. ಆಗ ಮೀನವ್ರು ಹೇಳ್ತಾರೆ, ನಾನು ಆ ಜ್ಯೂಸ್ಗೆ ಔಷಧಿ ಹಾಕಿದ್ದೆ ಅಂತ. ಏನೋ ಔಷಧಿ ಹಾಕಿದ್ದ ಅಂತ ಎಲ್ಲ ಗಾಬರಿ ಆಗ್ತಾರೆ. ಅದೆಲ್ಲ ನಾನು ಇವರು ಕುಡಿಯೋದು ಬಿಡಲಿ ಅಂತ ಇವ್ರಿಗೆ ಅಂತ ಔಷಧಿ ಹಾಕಿದ್ದೆ, ಅತ್ತೆ ಗೊತ್ತಿಲ್ಲದೆ ಕುಡಿದ್ಬಿಟ್ರು ಅಂತ ಹೇಳ್ತಾರೆ. ಆಗ ಶಾಂತಿ ಹೇಳ್ತಾರೆ, ನನಗೆ ಗೊತ್ತಿತ್ತು ಕಣೆ, ನೀನೇ ಮಾಡಿರೋದು, ನಿಂದೇ ಕೈವಾಡ ಅಂತ. ಆಗ ರಂಗನಾಥ್ ಅವ್ರು ಇರ್ತಾರೆ, ಯಾವ ಕೈವಾಡನೂ ಇಲ್ಲ ಧಾರವಾಡನೂ ಇಲ್ಲ, ಸುಮ್ಮನೆ ಕುತ್ಕೊಳ್ಳೆ ಅಂತಾರೆ. ಮನೋಜ್ ಅವರು, ಏನಮ್ಮ ಮೀನಮ್ಮ, ನೀನು ಔಷಧಿ ಹಾಕಿ ನಿನ್ನ ಗಂಡನ ಬಿಡಿಸ್ಬೇಕು ಅಂದಿದ್ದಿದ್ರೆ ನಿನ್ನ ಗಂಡನ ಒಂದು ದೊಡ್ಡ ಎಣ್ಣೆ ಬಾಟ್ಲಲ್ಲಿ ತೆಗ್ದು ಹಾಕ್ಬೇಕಿತ್ತು, ಮನೆಯವರೆಲ್ಲ ಇರೋ ಜಾಗದಲ್ಲಿ ಈ ಥರ ಎಲ್ಲ ಯಾಕಮ್ಮ ಮಾಡ್ತೀಯಾ ಅಂತ ಬೈತಾರೆ. ಆಗ ರಂಗನಾಥ್ ಅವ್ರು ಹೇಳ್ತಾರೆ, ಮನೋಜ, ಮಾತು ನಿಲ್ಲಿಸೋ, ಜಾಸ್ತಿ ಆಯಿತು ನಿಂದು, ಅತಿ ಆಯಿತು, ಈ ಥರ ಎಲ್ಲ ಮಾತಾಡಬೇಡ ಅಂತ ಹೇಳ್ತಾರೆ. ಇನ್ನು ರೋಹಿಣಿ ಅವರು, ನೀವು ಅತ್ತೆ ಕುಡ್ದಿದ್ದನ್ನ ನೋಡಿದ್ರಿ ತಾನೇ, ಅತ್ತೆಗೆ ಹೇಳ್ಬೇಕು ತಾನೇ ಈ ಥರ ಔಷಧಿ ಹಾಕಿದ್ದೆ ಅದನ್ನು ನೀವು ಕುಡ್ದಿದ್ದೀರಾ ಅಂತ. ಆಗ ಶಾಂತಿ ಮೀನನಿಗೆ ಚೆನ್ನಾಗಿ ಬೈದ್ಬಿಟ್ಟು ಇಲ್ಲಿಂದ ಫಸ್ಟ್ ನೀನು ಹೋಗು ಅಂತ ಹೇಳ್ತಾರೆ. ಇಲ್ಲಿ ಸೂರ್ಯ ಅವರು ತುಂಬ ಬೇಜಾರಲ್ಲಿ ಕೂತಿರ್ತಾರೆ. ಆಗ ಮೀನವರು ಬರ್ತಾರೆ. ಏನಮ್ಮ ಮೀನಾ, ನಿನ್ನ ಕಣ್ಣಾಗ ನಾನು ತುಂಬ ಅಷ್ಟೊಂದು ದೊಡ್ಡ ಕುಡುಕನ ಥರ ಕಾಣಿಸ್ತಿದ್ದೀನ, ಆ ರೇಂಜಲ್ಲಿ ಕುಡಿತೀನ, ತಾಳಿ ಸರ ಎಲ್ಲ ಇಟ್ಟು ಕುಡಿತಾರಲ್ಲ ಹಂಗೇನಾರ ಕುಡಿತೀನ, ಎಲ್ಲೋ ಒಂಚೂರು ಬೇಜಾರಾದಾಗ ಕುಡಿತೀನಿ ಅಷ್ಟೇ, ಅದು ಬಿಟ್ಟು ಈ ಥರ ಎಲ್ಲ ನನ್ನ ಕುಡಿಯೋದನ್ನ ಬಿಡಿಸ್ಬೇಕು ಅಂತ ನನಗೆಲ್ಲ ಔಷಧಿ ಹಾಕೋಷ್ಟು ಕುಡಿತೀನ ಅಂತ ಫುಲ್ಲು ಇಲ್ಲಿ ಅವರು ಎಮೋಷ್ನಲ್ ಆಗಿ ಮಾತಾಡ್ತಾರೆ ಸೂರ್ಯ. ಹಾಗೆ ಹೋಗ್ಬಿಟ್ಟು ತಪ್ಕೊಂಡ್ಬಿಡ್ತಾರೆ ಮೀನನ್ನು. ತಪ್ಕೊಂಡು ಹೇಳ್ತಾರೆ, ನಾನು ನಮ್ಮ ಅಪ್ಪನ ಮೇಲೆ ಆಣೆ ಇಟ್ಟು ಹೇಳ್ತಿದ್ದೀನಮ್ಮ, ನಾನು ನಿಜವಾಗೂ ನಾನು ಕುಡ್ದಿಲ್ಲ, ನನ್ನ ಯಾರು ನಂಬ್ತಾರೆ, ನನ್ನ ಯಾರೂ ನಂಬ್ತಿಲ್ಲ, ನೀನಾದರೂ ನಂಬಮ್ಮ, ನಾನು ಕುಡ್ದಿಲ್ಲ, ದೇವರಾಣೆಗೂ ಕುಡ್ದಿಲ್ಲ ಅಂತಾರೆ. ಇಲ್ಲಿ ಕಸ್ತೂರಿ ಅವರು ಶಾಂತಿ ಅವ್ರನ್ನ ಹೇಗಿದ್ಯಾ ಅಂತ ಕೇಳ್ತಾರೆ. ಈಗ ಪರವಾಗಿಲ್ಲ ಕಣೆ, ಬದುಕ್ತು ಬಡಜೀವ ಅಂತಾರೆ. ಆಗ ಕಸ್ತೂರಿ ಅವ್ರು ಹೇಳ್ತಾರೆ, ಇನ್ಮೇಲಾದರೂ ಸ್ವಲ್ಪ ಬಾಯಿನ ಕಟ್ಟಾಗಿ ಇಟ್ಕೊ, ಅದು ಬಿಟ್ಬಿಟ್ಟು ಎಲ್ಲದಕ್ಕೂ ಬಾಯಿ ಹಾಕೋಕ್ಕೆ ಹೋಗ್ಬೇಡ ಅಂತ ಹೇಳ್ತಾರೆ. ಇನ್ನು ಅದೇ ಟೈಮ್ಗೆ ಮೀನವರು ಬರ್ತಾರೆ ಅಲ್ಲಿಗೆ. ಮೀನವ್ರು ಬಂದು, ಅತ್ತೆ ಮಜ್ಜಿಗೆ ಮಾಡಿದ್ದೀನಿ ತೊಗೊಳ್ಳಿ ಕುಡೀರಿ ಅಂತ ಹೇಳ್ತಾರೆ. ಆಗ ಶಾಂತಿ, ಇನ್ಮೇಲೆ ನೀನು ಕೊಟ್ಟಿರೋದು ನಾನು ಏನೂ ಮುಟ್ಟಲ್ಲ ಕಣೆ, ನಾನು ನಿನ್ನ ನಂಬೋದೇ ಇಲ್ಲ, ಒಂದು ಪಕ್ಷ ಮುಟ್ಟಿದ್ರೂ ನನ್ನ ನಾಯಿ ಅಂದ್ಕೊಂಬಿಡೆ ನೀನು ಅಂತ ಅಂತಾರೆ. ಆಗ ಕಸ್ತೂರಿ ಅವ್ರು ಬೈತಾರೆ, ಅವಳು ಮಾಡಿರೋ ತಪ್ಪು ಅವಳು ಹೇಳಿದ್ಲೇ, ನೀನೇ ಅತಿಯಾಗಿ ಆಸೆಪಟ್ಟು ಬಾಯಿ ಹಾಕಿ ಹಿಂಗೆ ಮಾಡ್ಕೊಂಡಿದ್ಯಾ ಅಂತ ಹೇಳ್ತಾರೆ. ಇಲ್ಲ ಕಣೆ, ನಾನು ಅವಳನ್ನ ನಂಬಲ್ಲ ಅಂತ ಹೇಳ್ತಾರೆ. ಆಗ ಮೀನಾಗಿ ಹೇಳ್ತಾರೆ, ಫಸ್ಟು ನೀನು ಕುಡಿದು ಅದು ನೀನು ಚೆನ್ನಾಗಿದ್ದರೆ ನಾನು ಕುಡಿತೀನಿ ಅಂತ ಹೇಳ್ತಾರೆ. ಆಗ ಮೀನವರು ಮಜ್ಜಿಗೆನ ಕುಡಿತಾರೆ. ಮೀನವ್ರು ಹೇಳ್ತಾರೆ, ನೋಡಿ ಅತ್ತೆ, ನಾನು ಕುಡಿದೆ, ನನಗೇನೂ ಆಗಿಲ್ಲ, ನಿಮ್ಗೇನಾರು ಮಜ್ಜಿಗೆ ಬೇಕು ಅಂದರೆ ಅಲ್ಲಿ ಮಾಡಿಟ್ಟಿದ್ದೀನಿ, ತೊಗೊಂಡು ಕುಡೀರಿ ಅಂತ ಹೇಳ್ಬಿಟ್ಟು ಮೀನಾ ಹೊರಡ್ತಾರೆ. ಇನ್ನು ಕಸ್ತೂರಿ ಹತ್ರ ಶಾಂತಿ, ಹೊಟ್ಟೆ ಹಸಿತಿದೆ ಕಣೆ, ನನಗೆ ಗಂಜಿ ಪಿಸ್ತಾ ಬಾದಾಮಿ ಎಲ್ಲ ಹಾಕ್ಬಿಟ್ಟು ಗಂಜಿ ಮಾಡ್ಕೊಂಬಾ ಅಂತ ಹೇಳ್ತಾರೆ. ಇನ್ನು ಇಲ್ಲಿ ಸೂರ್ಯ ಪೊಲೀಸ್ ಸ್ಟೇಷನ್ ಹತ್ರ ಬಂದು ಅವ್ರ ಕಾರ್ ನೋಡಿ ತುಂಬ ಫೀಲಿಂಗ್ ಮಾಡ್ಕೊತಾ ಇರ್ತಾರೆ. ಹಂಗೆ ಒಳಗಡೆ ಹೋಗಿ ಕಾನ್ಸ್ಟೇಬಲ್ನು ಮೀಟ್ ಆಗ್ತಾರೆ. ಇಲ್ಲಿ ಕಾನ್ಸ್ಟೇಬಲ್ ಹೇಳ್ತಾರೆ, ಇನ್ಸ್ಪೆಕ್ಟರ್ ಸಾಹೇಬರು ಇನ್ನೂ ಬಂದಿಲ್ಲ, ಈಚೆ ಕಡೆ ಹೋಗಿ ಅಂತ ಹೇಳ್ತಾರೆ. ಅದೇ ಟೈಮಲ್ಲಿ ಇನ್ನೊಬ್ಬರು ಕಾನ್ಸ್ಟೇಬಲ್ ಹೇಳ್ತಾರೆ, ಓ ನೀನಾ ಕುಡ್ಕ, ಎಲ್ಲರೂ ದುಡ್ದು ವೈರಲ್ ಆಗೋದ್ರೆ ನೀನು ಕುಡಿದು ವೈರಲ್ ಆಗಿಬಿಟ್ಟಿದ್ಯಾ ಅಂತ ಅಲ್ಲಿ ಸ್ವಲ್ಪ ಪೊಲೀಸವರೆಲ್ಲ
ಸೂರ್ಯನ ಡಿಮೋಟಿವೇಟ್ ಮಾಡ್ತಾ ಇರ್ತಾರೆ, ಕೆಟ್ಟದಾಗೂ ಮಾತಾಡ್ತಾ ಇರ್ತಾರೆ. ಹಾಗೆ ಇನ್ನೊಬ್ಬ ಕಾನ್ಸ್ಟೇಬಲ್ ಇದ್ದವ್ರು ಹೋಗ್ಬಿಟ್ಟು A4 ಸೈಜ್ ಶೀಟ್ದು ಬಂಡ್ಲು ತೊಗೊಂಬ, ಈ ಥರನೇ ತೊಗೊಂಬ, ಆ ಥರನೇ ತೊಗೊಂಬ ಅಂತ ಹೇಳ್ತಾರೆ. ಸರಿ ಅಂತ ಸೂರ್ಯ ಅವರು ಅದನ್ನು ತಂದು ಕೊಡ್ತಾರೆ. ತಂದು ಕೊಟ್ಟಾದಮೇಲೆ ಹೇಳ್ತಾರೆ, ಎಲ್ಲರಿಗೂ ಕಾಫಿ ತೊಗೊಂಬ, ಜೊತೆಗೆ ಮಧುರ ವಡೆನೂ ಬೇಕು ಅಂತ ಹೇಳ್ತಾರೆ. ಸರಿ ಅಂತ ಅದನ್ನು ತರ್ತಾರೆ. ತಂದಾಗ ಸರ್ ಸಾಹೇಬ್ರು ಇನ್ನೆಷ್ಟೊತ್ತು ಬರುತ್ತೆ ಅಂದರೆ, ಹೋಗೋ ಈಚೆ ಕಡೆ ಹೋಗೋ, ಬಂದಾಗ ಕರಿತೀವಿ ಹೋಗೋ ಅಂತ ಕಳಿಸ್ಬಿಡ್ತಾರೆ. ಸರಿ ಅಂತ ಅವರು ಈಚೆ ಕಡೆ ಬರ್ತಾರೆ. ಅಷ್ಟೊತ್ತಿಗೆ ಇನ್ಸ್ಪೆಕ್ಟ್ರು ಈಚೆ ಕಡೆ ನಿಂತಿರ್ತಾರೆ ಸೂರ್ಯ ಅವರು. ಅಷ್ಟೊತ್ತಿಗೆ ಇನ್ಸ್ಪೆಕ್ಟ್ರು ಬರ್ತಾರೆ. ಇನ್ಸ್ಪೆಕ್ಟ್ರು ಬಂದು, ಸರ್ ನಂದು ಗಾಡಿ ಹಿಂಗೆ ನಾನು ಕುಡ್ದಿರಲಿಲ್ಲ ಅಂದರೂ ಎತ್ಕೊಂಬಂದ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಏನು ನೀನು ಕುಡಿದೇನೆ ನೀನು ತೂರಾಡ್ತಿದ್ದ ಅಂತ ಬೈತಾರೆ ಇನ್ಸ್ಪೆಕ್ಟರ್. ಹೇಳ್ತಾರೆ ಆಗ ಸೂರ್ಯ ಅವರು, ಇಲ್ಲ ಸರ್ ನನ್ನ ಚೆಕ್ ಮಾಡಿ ಅಂತ ಅಂದೆ ನಾನು ನಿನ್ನೆ, ಆದರೆ ನೀವು ಯಾರೂ ಮಾಡಿಲ್ಲ, ನಾನು ಆ ಥರ ಕುಡ್ದಿರಲಿಲ್ಲ ಸರ್ ನಿನ್ನೆ, ನಿಜವಾಗೂ ಸರ್ ಅಂತ ಹೇಳ್ತಾರೆ. ಆದರೂ ಇನ್ಸ್ಪೆಕ್ಟರ್ ನಂಬಲ್ಲ. ನೀನು ಸುಳ್ಳು ಹೇಳ್ತಿದ್ಯಾ ಹೋಗಪ್ಪ ಅಂತಲೇ ಅನ್ನೋದು. ಸರ್ ನನ್ನ ಗಾಡಿನ ಬಿಡಿಸ್ಕೊಬೇಕು ಸರ್, ಏನಿದೆ ನಾನು ಅದು ಕಟ್ಟಿ ಬಿಡಿಸ್ಕೊಂಬಿಡ್ತೀನಿ ಅಂತ ಅಂತಾರೆ. ಕುಡ್ದಿಲ್ಲ ಅಂದೆ, ಈಗೇನು ಕಟ್ತೀನಿ ದುಡ್ಡನ್ನ ಅಂತ ಹೇಳ್ತಿದ್ಯಾ ಅಂತ ಅಂತಾರೆ. ಇನ್ನೇನು ಮಾಡೋದು ಸರ್, ಬಿಡಿಸ್ಕೊಬೇಕು ಅಂದರೆ ದುಡ್ಡು ಕಟ್ಟಿ ಬಿಡಿಸ್ಕೊಳ್ಳೇಬೇಕಲ್ವಾ ಅಂತ ಹೇಳ್ತಾರೆ. ಅದೆಲ್ಲ ಆಗಲ್ಲಪ್ಪ, ಇನ್ನೇನಿದ್ರು ನೀನು ಕೋರ್ಟಲ್ಲಿ ನೋಡ್ಕೊ ಅಂತ ಅಂದ್ಬಿಟ್ಟು ಕಳಿಸ್ಬಿಡ್ತಾರೆ. ಇಲ್ಲಿ ಮೀನಾ ಅವರು ಬಾರ್ ಹತ್ರ ಬಂದು ಗಾಡಿ ನಿಲ್ಲಿಸಿ ಪಾರ್ಕಿಂಗ್ ಮಾಡಿಬಿಟ್ಟು ನಿಂತಿರ್ತಾರೆ. ಎಲ್ಲರೂ ನೋಡು ಹುಡುಗಿ ಬಂದಿದ್ದಾಳೆ ಅಂತ ಸ್ವಲ್ಪ ಮೀನಾ ಅವ್ರನ್ನ ಒಂಥರ ನೋಡ್ತಾ ಇರ್ತಾರೆ, ಅನ್ಕಂಫರ್ಟಬಲ್ ಫೀಲ್ ಆಗೋ ಥರ. ಅದೇ ಟೈಮಲ್ಲಿ ಒಬ್ಬ ಯೂಟ್ಯೂಬರ್ ಬರ್ತಾರೆ. ಯೂಟ್ಯೂಬರ್ ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಯ್ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಹುಡುಗಿರೆಲ್ಲ ನಾವು ದೇವಸ್ಥಾನ ಮುಂದೆ ಕ್ಯೂ ನಿಂತ್ಕೊಳ್ಳೋದು ನೋಡಿರ್ತೀವಿ, ಆದರೆ ಫಸ್ಟ್ ಟೈಮ್ ನಾನು ತೋರಿಸ್ತಾ ಇದ್ದೀನಿ, ಹುಡುಗಿ ಒಬ್ಬಳು ಬಾರ್ ಮುಂದೆ, ಅದು ಬಾರ್ ತೆಗಿಯೋಕ್ಕಿಂತ ಮುಂಚೆನೇ ಬಂದು ನಿಂತ್ಕೊಂಡಿದ್ದಾಳೆ ಅಂತ ಎಲ್ಲ ಕಮೆಂಟ್ ಆಗ್ತಾ ಇರ್ತಾರೆ. ಆಗ ಮೀನಾ ಅವರು, ಇದನ್ನೆಲ್ಲ ರೆಕಾರ್ಡ್ ಮಾಡ್ತಿದ್ದೀರಾ ಅಂತ ಕೇಳ್ತಾರೆ. ಹೌದು ಅಂತ ಹೇಳ್ತಾರೆ ವ್ಲಾಗರ್. ಒಂದು ಸ್ವಲ್ಪ ಹತ್ರ ಬರ್ತೀರಾ ಅಂತ ಕೇಳ್ತಾರೆ. ಹತ್ರ ಬಂದಾಗ ಚೆನ್ನಾಗಿ ಒಂದು ಕಪಲ್ಗೆ ಸರಿಯಾಗಿ ಕೊಡ್ತಾರೆ. ಅಲ್ಲ, ನಿಮ್ಮಂಥವ್ರು ಕಂಟೆಂಟ್ ಹುಚ್ಚಿಂದ ನಮ್ಮಂಥವ್ರ ಜೀವನ ಯಾಕೆ ಹಾಳು ಮಾಡ್ತೀರಾ ಅಂತ ಚೆನ್ನಾಗಿ ಬೈಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಹೇಳ್ತಾರೆ, ನಿಮ್ಮಂಥವ್ರೆ ಯಾವನೋ ವೀಡಿಯೋ ಹುಚ್ಚಿರೋನು ನನ್ನ ಗಂಡ ನೆನ್ನೆ ಇಲ್ಲಿ ಕಸ್ಟಮರ್ನ ಡ್ರಾಪ್ ಮಾಡಿಬಿಟ್ಟು ಹೋಗೋ ಟೈಮಲ್ಲಿ ವೀಡಿಯೋ ಮಾಡಿಬಿಟ್ಟು ಅದನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಹಾಕಿ ನಮ್ಮ ಜೀವನನೇ ಹಾಳು ಮಾಡ್ತಾ ಇದ್ದಾರೆ. ನಿಮ್ಮಂಥವ್ರು ಯಾರಾಗ ಮಾಡಿರೋದು ಅಂತ ಕಂಡುಹಿಡಿಯೋಕ್ಕೋಸ್ಕರ ನಾನು ಇಲ್ಲಿ ಬಂದಿರೋದು. ಅದು ಬಿಟ್ಬಿಟ್ಟು ನೀವು ನನ್ನದನ್ನು ಎಲ್ಲ ವೀಡಿಯೋ ಮಾಡಿ ವೈರಲ್ ಮಾಡಿ ಅಂತ ಅಲ್ಲ ಅಂತ ಹೇಳ್ತಾರೆ. ಅದೇ ಟೈಮಲ್ಲಿ ಯೂಟ್ಯೂಬರ್ ಮತ್ತೆ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೀವು ಹೇಗೆ ನಿಮ್ಮ ಗಂಡನ್ನ ಬಿಡಿಸ್ಬೇಕು ಅಂತಿದ್ದೀರಾ, ಯಾವ ಸ್ಟೆಪ್ ತೊಗೋಬೇಕು ಅಂತ ಯೂಟ್ಯೂಬರ್ ಹೇಳ್ತಾರೆ. ಆಗ ಮೀನಾ, ನೀವು ಇಷ್ಟಾದರೂ ಬದಲಾಗಲ್ಲ ಅಲ್ವಾ, ಮೊದಲು ಇಲ್ಲಿಂದ ಹೊರಟ್ರೆ ಸರಿ, ಇಲ್ಲ ಅಂದರೆ ಪರಿಣಾಮ ನೀವೇ ಎದುರಿಸ್ಬೇಕಾಗುತ್ತೆ ಅಂತ ಯೂಟ್ಯೂಬರ್ಗೆ ಬೈದ್ಬಿಟ್ಟು ಹೋಗ್ರಿ ಫಸ್ಟು ಅಂತ ಹೇಳ್ತಾರೆ. ಇಲ್ಲಿಗೆ ಇವತ್ತಿನ ಆಸೆ ಸಂಚಿಕೆ ಮುಕ್ತಾಯ ಆಗುತ್ತೆ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್, ಹ್ಯಾವ್ ಎ ಗ್ರೇಟ್ ಡೇ.